ಎಲ್ಲ ಒಂದು 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಟ್ರೂ ಸಿಕೆ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸಿಕೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ 9ನೇ ತರಗತಿ ಇಂಗ್ಲೀಷ್ ವಿಷಯದ ದ ಎನ್ಚೆಂಟೆಡ್ ಫೂಲ್ ಈ ಒಂದು ಪ್ರೋಸ್ನ C1, C2, C3 ಮತ್ತು C4 ಕ್ವಶನ್ ವಿತ್ ಆನ್ಸರ್ ನೋಡ್ತಾ ಹೋಗೋಣ. ಈಗ ನಾನು ನಿಮಗೆ ಫಸ್ಟ್ ವಿಡಿಯೋದಲ್ಲಿ ಏನು ಕೊಟ್ಟಿದ್ದೇನೆ, ಚೆಕ್ ಯುವರ್ ಕಂಪ್ಯಾರಿಸನ್, ಅವೆಲ್ಲ ಕ್ವಶನ್ಸು ವಿತ್ ಆನ್ಸರ್ ಕೊಟ್ಟಿದ್ದಾನೆ. ಆ ಒಂದು ವಿಡಿಯೋ ನೋಡ್ಕೊಂಡು ಬನ್ನಿ, ಅಲ್ಲಿ ಎಲ್ಲ ಕವರ್ ಮಾಡಿದ್ದೀನಿ. ವಿಡಿಯೋ ಲಿಂಕನ್ನು ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತಾನೆ, ಅಲ್ಲಿ ಹೋಗಿ ನೋಡ್ಕೋಬೋದು. ಓಕೆ, ಇವಾಗ ನಾವು C1, C2, C3 ಮತ್ತು C4 ನೋಡ್ತಾ ಹೋಗೋಣ. ವಿಡಿಯೋನ ಕೊನೆವರೆಗೆ ನೋಡಿ. ತುಂಬಾ ಸರಳ ಉತ್ತರಗಳಿವೆ ಮತ್ತು ನೀವು ಆರಾಮಾಗಿ ಓದ್ಕೋಬೋದು ಮತ್ತು ನೋಟ್ಸನ್ನು ಕೂಡ ಬರ್ಕೋಬೋದು. ಕೊನೆವರೆಗೆ ನೋಡಿ. ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಯಾರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋನ ಲೈಕ್ ಕೊಡಿ. ಯಾಕೆಂದರೆ ನೆಕ್ಸ್ಟ್ ಬರುವಂಥ ಎಲ್ಲ ನೋಟ್ಸ್ ಆಗಿರ್ಬೋದು, ಕನ್ನಡ, ಇಂಗ್ಲೀಷು, ಗಣಿತ, ಸಮಾಜ ವಿಜ್ಞಾನ, ಗಣಿತ ಎಲ್ಲ ವಿಷಯಗಳ ನೋಟ್ಸ್ ಆಗಿರ್ಬೋದು ಮತ್ತು ಕ್ವಶನ್ ಆನ್ಸರ್ಗಳು, ಕ್ವಶನ್ ಪೇಪರ್ಗಳು, ಒಟ್ಟಿನಲ್ಲಿ ನಿಮ್ಮ 9th ಎಕ್ಸಾಮ್ ಮುಗಿಯೋವರೆಗೆ ಎಲ್ಲ ಸ್ಟಡಿ ಮೆಟೀರಿಯಲ್ಗಳು ಫ್ರೀಯಾಗಿ ಇದೊಂದು ಚಾನಲ್ ಆಗ್ತವೆ. ಅದರಿಂದ ಯಾವುದನ್ನು ಕೂಡ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಮಾಡಿದಾರಾ? ಹಾಗೆ ನಿಮ್ಮೆಲ್ಲ ಫ್ರೆಂಡ್ಸ್ ಶೇರ್ ಮಾಡಿ, ಅವ್ರಿಗೂ ಆನ್ಸರ್ನ ಕಳಿಸಿ. ಓಕೆ, ನೋಡ್ತಾ ಹೋಗೋಣ. C1 ನೋಡೋಣ ಮೊದಲು. ದ ಸೀಕ್ವೆನ್ಸ್ ಆಫ್ ಇವೆಂಟ್ಸ್ ಹ್ಯಾಸ್ ಬಿನ್ ಫಾರ್ಮ್ ಜಂಪ್ಡ್ ಅಪ್, ರೀಅರೇಂಜ್ ದೆಮ್ ಆ್ಯಂಡ್ ಕಂಪ್ಲೀಟ್ ದ ಗಿವನ್ ದ ಪೇರ್ಸ್. ನಾವು ರೀಅರೇಂಜ್ ಮಾಡಬೇಕು. ಅವು ಹಿಂದೆ ಮುಂದೆ ಆಗಿವೆ, ಅದನ್ನು ನಾವು ರೀಅರೇಂಜ್ ಮಾಡಬೇಕು. ನಿಮಗೆ ಕನ್ಫ್ಯೂಸ್ ಆದರೆ ಬುಕ್ಕಲ್ಲಿ ಕ್ವಶನ್ ನೋಡ್ಕೊಳ್ಳಿ. ಇವೆಲ್ಲ ನೋಡಿ, ಇವು ಕರೆಕ್ಟ್ ಫಾರ್ಮಲ್ಲಿ ಇಲ್ಲ. ಅರ್ಥ ಆಯ್ತಾ? ಸೊ ಆನ್ಸರ್ಸ್ ನೋಡಿ, ಇಲ್ಲಿ ಇವು ಕರೆಕ್ಟ್ ಆದ ಆನ್ಸರ್ಸು. ಒಂದೇದಾದ್ರು ಬರಬೇಕು, ದ ಸನ್ ವಾಸ್ ಹಾಟ್ ಓವರ್ ಹೆಡ್ ಆ್ಯಂಡ್ ದ 5 ಬ್ರದರ್ಸ್ ಗ್ರೇವ್ ಮೋರ್ ಆ್ಯಂಡ್ ಮೋರ್ ಥರ್ಸ್ಟಿ. ಸೆಕೆಂಡ್ ಒನ್ ಯಾವ್ದು ಬರಬೇಕು, ಯುಧಿಷ್ಠಿರ ಸೆಂಟ್ ನಕುಲಾ ಟು ಫೆಚ್ ವಾಟರ್. ಇವೆಲ್ಲ ಆನ್ಸರ್ಸ್ ನೋಡ್ಕೊಳ್ಳಿ. ಥರ್ಡ್ ಒನ್ನು, ವೆನ್ ನಕುಲಾ ಡಿಡ್ ನಾಟ್ ರಿಟರ್ನ್ ಫಾರ್ ಎ ಲಾಂಗ್ ಟೈಮ್, ಯುಧಿಷ್ಠಿರ ಸೆಂಟ್ ಸಹದೇವ ಟು ಸಿ ವಾಟ್ ದ ಮ್ಯಾಟರ್ ವಾಸ್. ಫೋರ್ತ್ ಒನ್ನು, ಸಹದೇವ ಆಲ್ಸೋ ಡಿಡ್ ನಾಟ್ ರಿಟರ್ನ್ ಫಾರ್ ಎ ಲಾಂಗ್ ಟೈಮ್. ಐದನೇದು, ಯುಧಿಷ್ಠಿರ ವಾಸ್ ಯಂಗ್ಸಿಯಸ್ ವೆನ್ ಭೀಮ ಆ್ಯಂಡ್ ಅರ್ಜುನ ಡಿಡ್ ನಾಟ್ ರಿಟರ್ನ್. ಆರನೇದು, ಎಟ್ ಲಾಸ್ಟ್ ಯುಧಿಷ್ಠಿರ ಹಿಮ್ಸೆಲ್ಫ್ ಗಾಟ್ ಟು ದ ಪ್ಲೇಸ್ ವೇರ್ ಆಲ್ ಹೀಸ್ ಬ್ರದರ್ಸ್ ವೇರ್ ಲೈಯಿಂಗ್ ಡೆಡ್. ಸೆವೆಂತ್ ಒನ್ನು, ಯುಧಿಷ್ಠಿರ ಒಬೇಡ್ ದ ಯಕ್ಷ ಆ್ಯಂಡ್ ಆನ್ಸರ್ಡ್ ಆಲ್ ಹೀಸ್ ಕ್ವಶನ್ಸ್. ಇನ್ನು ನೆಕ್ಸ್ಟು ಏಯ್ತ್ ಒನ್ನು, ದ ಯಕ್ಷ ವಾಸ್ ಪ್ಲೀಸ್ಡ್ ಆ್ಯಂಡ್ ಗ್ರ್ಯಾಂಟೆಡ್ ಲೈಫ್ ಟು ಆಲ್ ಹೀಸ್ ಬ್ರದರ್ಸ್. ನೆಕ್ಸ್ಟು C2, C1 ಆಯಿತು. C2 ನೋಡಿ. C2 ಇಲ್ಲಿ ಕ್ವಶನ್ ನೋಡಿ ಯಾವ್ತೀವಿ ಅಂತ. ಹೋಪ್ ಯು ಹ್ಯಾವ್ ಎಂಜಾಯ್ಡ್ ರೀಡಿಂಗ್ ದ ಸ್ಟೋರಿ, ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಬೈ ಚೂಸಿಂಗ್ ದ ಕರೆಕ್ಟ್ ಆಪ್ಷನ್ಸ್. ಓಕೆ, ಇದನ್ನೆಲ್ಲ ಓದಿದ್ರ ಮೇಲೆ ಇದು ಸ್ಟೋರಿ ಪ್ರಕಾರ ಇಲ್ಲಿ ಕ್ವಶನ್ ಕೇಳಿದ್ದಾರೆ. ಒಂದನೇ ಕ್ವಶನ್ನು, ಅರ್ಜುನ ವಾಂಟೆಡ್ ಟು ಡೆಸ್ಟ್ರಾಯ್ ದಿಸ್ ಅನ್ಸಿನ್ ಬಟ್ ಫಸ್ಟ್ ಹಿ ಹ್ಯಾಡ್ ಟು, ಏನಾಗೋದು ಆನ್ಸರು ಆಪ್ಷನ್ ಎರಡನೇದು ನೋಡಿ, ಕ್ವೆಂಚ್ ಹೀಸ್ ಟೆರಿಬಲ್ ಥರ್ಸ್ಟ್. ಇದು ಸರಿಯಾದ ಉತ್ತರ. ಇನ್ನು ಎರಡನೇದು, ಯುಧಿಷ್ಠಿರ ಅಗ್ರಿ ಟು ಆನ್ಸರ್ ದ ಕ್ವಶನ್ಸ್ ಆಫ್ ದ ಯಕ್ಷ ಬಿಕಾಸ್. ಯಾವುದು ಸರಿಯಾದ ಉತ್ತರ? ಆಪ್ಷನ್ ಮೂರನೇದು ನೋಡಿ, ಹಿ ವಾಂಟೆಡ್ ಟು ಸಿ ಎ ಪಾಸಿಬಲ್ ವೇ ಆಫ್ ಸೇವಿಂಗ್ ಹಿಸ್ ಬ್ರದರ್ಸ್. ನೆಕ್ಸ್ಟ್ ಥರ್ಡ್ ಒನ್ನು, ಅಕಾರ್ಡಿಂಗ್ ಟು ಯುಧಿಷ್ಠಿರ ಹ್ಯಾಪಿನೆಸ್ ಈಸ್ ದ, ಹ್ಯಾಪಿನೆಸ್ ಅನ್ನೋದು ಏನಿದು? ಆಪ್ಷನ್ ಎರಡನೇ ನೋಡಿ, ರಿಸಲ್ಟ್ ಆಫ್ ಗುಡ್ ಕಂಡಕ್ಟ್. ಸರಿಯಾದ ಉತ್ತರ. ಇನ್ನು C3, ಹಿಯರ್ ಆರ್ ಸಮ್ ಡೈರೆಕ್ಟ್ ಕ್ವಶನ್ಸ್ ಫ್ರಮ್ ದ ಸ್ಟೋರಿ. ಇಲ್ಲಿ ಮಿಸ್ಟೇಕ್ ಆಗಿದೆ ಸ್ಪೆಲ್ಲಿಂಗು, ಕ್ವಶನ್ಸ್ ಆಗಬೇಕು ಅದು ಕ್ವಶನ್ಸು. ಐಡೆಂಟಿಫೈ ದ ಸ್ಪೀಕರ್ ಆ್ಯಂಡ್ ರೈಟ್ ವಾಟ್ ಈಚ್ ಕ್ವಶನ್ ಸಜೆಸ್ಟ್ ಅಬೌಟ್ ದ ಸ್ಪೀಕರ್. ಅದು ಕೊಟೇಶನ್ ಅಂತಲೂ ಹೇಳ್ಬೋದು. ಯು ಕ್ಯಾನ್ ಯೂಸ್ ದ ಅಡ್ಜೆಕ್ಟಿವ್ ಗಿವನ್ ಇನ್ ದ ಬಾಕ್ಸ್ ಆ್ಯಂಡ್ ಮೇ ಆಲ್ಸೋ ಆ್ಯಡ್ ಯುವರ್ ಓನ್. ಕೊಟೇಶನ್ ನೋಡಿ, ಕೊಟ್ಟಿದ್ದಾರೆ ನೋಡಿ, ಇವೆಲ್ಲ ನಾವು ಬಳಸಬೇಕು. ಕಮಾಂಡಿಂಗ್ ಎಲ್ಲಿ ಬರ್ತದೆ? ಅರೋಗೆನ್ಸು, ಹ್ಯುಮಿಲಿಟಿ, ಸೆಲ್ಫಿಶ್ನೆಸ್ಸು, ಪ್ರೆಡಿಕ್ಷನ್ನು. ಮೊನ್ನೆದು ಯುಧಿಷ್ಠಿರ ಅನ್ನೋದು ಆಗಬೇಕು, ಅದು ಯುಧಿಷ್ಠಿರ ಪ್ಲೀಸ್ ಆಸ್ಕ್ ಯುವರ್ಸ್ ಅಂತ ಕೇಳಿದರೆ ಇದು ಹ್ಯುಮಿನಿಟಿ. ಇದು ಸೆಕೆಂಡನ್ನು ಅರ್ಜುನ್ ಏನಾಗ್ತದೆ? ಹೂ ಆರ್ ಯು ಕಮ್ ಆ್ಯಂಡ್ ಸ್ಟ್ಯಾಂಡ್ ಅಪ್ ಟು ಮೀ ಐ ವಿಲ್ ಕಿಲ್ ಯು. ಏನದು? ಅರೋಗೆನ್ಸ್. ಕೋಪದಲ್ಲಿ ಹೇಳುವಾಗ ಇದು ಅರೋಗೆನ್ಸ್, ಅಂದರೆ ಆರ್ಗ್ಯೂ ಮಾಡ್ತೀವಲ್ವ ಆ ರೀತಿ ಅರೋಗೆನ್ಸ್ ಪದ. ಇನ್ನು ಥರ್ಡ್ ಒನ್ನು, ಯುಧಿಷ್ಠಿರ ಮೇ ದ ಕುಡ್ ಕಮ್ ಫ್ಲೆಕ್ಸಿನ್ಡ್ ಲೋಟಸ್ ಈಡ್ ಬ್ರೋಡ್ ಚೆಸ್ಟೆಡ್ ಆ್ಯಂಡ್ ಲಾಂಗ್ ಆರ್ಮ್ಡ್ ನಕುಲ ರೈಸ್. ಏನಿದು? ಸೆಲ್ಫಿಶ್ನೆಸ್ ಇದು. ಇನ್ನು ಫೋರ್ತ್ ಒನ್, ನಕುಲ ಯಾಟ್ ಎ ಲಿಟಲ್ ಡಿಸ್ಟೆನ್ಸ್ ಐ ಸಿ ವಾಟರ್ ಪ್ಲಾಂಟ್ಸ್ ಆ್ಯಂಡ್ ಕ್ರ್ಯಾಂಚಸ್ ದೇರ್ ಮಸ್ಟ್ ಸರ್ಟನ್ಲಿ ಬಿ ವಾಟರ್ ದೇರ್. ಇದು ಪ್ರೆಡಿಕ್ಷನ್. ಇದು ಅಲ್ಲಿ ನೀರು ಇರ್ಬೋದು ಅನ್ನೋದು ಪ್ರೆಡಿಕ್ಷನ್ ಇದು. ಇನ್ನು ಯಕ್ಷ, ಡು ನಾಟ್ ಫಾಲೋ ಯುವರ್ ಬ್ರದರ್ಸ್, ಆನ್ಸರ್ ಮೈ ಕ್ವಶನ್ಸ್ ಫಸ್ಟ್ ಆ್ಯಂಡ್ ದೆನ್ ಕ್ವೆಂಚ್ ಯುವರ್ ಥರ್ಸ್ಟ್. ಇದು ಕಮಾಂಡಿಂಗ್. ಇದು ನೋಡಿ, ಇಷ್ಟೇ ಆನ್ಸರ್ಸು, ತುಂಬಾ ಈಸಿವೆ, ಎಕ್ಸಾಮಿಗೆ ಕೇಳ್ಬೋದು, ನೋಡ್ಕೊಳ್ಳಿ. ಇನ್ನು C4, ಡಿಸ್ಕಸ್ ಇನ್ ಫೇರ್ಸ್ ಆ್ಯಂಡ್ ಆನ್ಸರ್ ಈಚ್ ಇನ್ ಎ ಶಾರ್ಟ್ ಪ್ಯಾರಾಗ್ರಾಫ್ 30 to 40 words. ಕ್ವಶನ್ ನಂಬರ್ 1 ನೋಡಿ,
there must certainly be water there. How do you think Nakula came to that conclusion? Answer: it was very hot, the pond was very thirsty. Yudhishthira was in need of water. He wanted water and rest, so he told Nakula to look for water. So Nakula climbed the tree and noticed water, plants and cranes. So he predicted that there could be water there. ಸೊ ಅವನು ಗಿಡ ಹತ್ತಿ ನೋಡಿದಾಗ ಅವನಿಗೆ ಅನ್ನಿಸ್ತದೆ ಅಲ್ಲಿ ನೀರು ಇರ್ಬೋದಂತ. ಇಷ್ಟು ಪ್ರೆಡಿಕ್ಷನ್ನು. ಇನ್ನು ಸೆಕೆಂಡನ್ನು, ಅರ್ಜುನ ವಾಂಟೆಡ್ ಟು ಡೆಸ್ಟ್ರಾಯ್ ದಿ ಸನ್ಸಿನ್ ಫಾಯ್. ವೈ ಡೂ ಯು ಥಿಂಕ್ ಹಿ ವಾಂಟೆಡ್ ಟು ಡೂ ಸೊ? ಆನ್ಸರ್ ನೋಡಿ. ವೆನ್ ದ ವಾರಿಯರ್ ಅರ್ಜುನ ಹಿಯರ್ಡ್ ದ ವಾರ್ನಿಂಗ್ ವಾಯ್ಸ್ ಆಫ್ ಯಕ್ಷ, he became very angry. It was arrogant. At once he was furious and was ready to kill Yaksha. Apart from this, he was thirsty, so he wanted to quench his terrible thirst. Now, third one question: Yudhishthira himself proceeded in the direction his brothers had taken. What made Yudhishthira take that decision? Answer note: Yudhishthira was thirsty. He wanted water, so he told his brother Nakula to fetch water, but he didn't return. Then he sent Sahadeva, Arjuna and Bhima. They also didn't return. So he was apprehensive. With much anxiety, he went in the direction his brothers had taken. Fourth one question: happiness is the result of good conduct. Do you agree with this? Support your answer with an example. Answer nodi. When Yaksha Yudhishthira, what happens was Yudhishthira replied that happiness is the result of good conduct. It is true. If our conduct is good, we move towards happiness. We should be needy but no greedy. When we desire for more, our conduct is corrupted, and so we have to face many problems. To give an example of this, the 4 Pandavas were not in a position to answer the questions of Yaksha. ಇದು ಎಸ್ ಅಂದರೆ ಕ್ವಶನ್ಸ್ ಅರ್ಥ ಮಾಡ್ಕೊಳ್ಳಿ, ಪೂರ್ತಿ ಸ್ಪೆಲ್ಲಿಂಗ್ ಬದಲು ಅವರು. ಎಸ್ ಅಂದರೆ questions of Yaksha. They did not want humility, but Yudhishthira was more humble, so he answered all the questions with humility. It is the result of his character. It made him to review his dead brothers. Fifth one: may the good complacent Nakula arise. Why did Yudhishthira choose Nakula in preference to Bhima and Arjuna? Answer: Yaksha was happy to know the answers given by Yudhishthira. So he asked him when he wanted to review among the dead brothers. Then Yudhishthira thought for a moment and replied that he wanted Nakula to be reviewed. He was selflessness and he did not want to Madari to be rare. He thought it fair, so he chose Nakula. ಏನಿದು? he thought it fair, so he chose Nakula. ನೆಕ್ಸ್ಟು ಬರುವಂಥದ್ದು V1, V2, V3 ಎಲ್ಲ ಬರ್ತವೆ. ಸೊ ಇದನ್ನು ಪಾರ್ಟ್ 3ಯಲ್ಲಿ ಹಾಕ್ತೀನಿ. ಎಲ್ಲ ಹೇಳ್ತಾ ಹೋದರೆ ವಿಡಿಯೋ ತುಂಬ ಲೆಂತ್ ಆಗ್ತದೆ. ಈಗಾಗಲೇ ಪಾರ್ಟ್ 1ಅಲ್ಲಿ ನಿಮಗೆ ಚಾಕ್ಯೂರ್ ಕಂಪ್ಯಾರಿಸನ್ ಕೊಟ್ಟಿದ್ದೀನಿ. ಈ ಪಾರ್ಟ್ 2ಅಲ್ಲಿ ಏನು ನೋಡಿದ್ವಿ? C1, C2, C3 C4 ನೋಡಿದ್ವಿ. ಇನ್ನು ಲಾಸ್ಟ್ ಪಾರ್ಟಲ್ಲಿ V1, V2, V3 ಒಟ್ಟಿನಲ್ಲಿ ಎಲ್ಲ ಕವರ್ ಮಾಡ್ತೀನಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಕೆಲವೊಂದಷ್ಟು ಇಂಪಾರ್ಟೆಂಟ್ ಹೇಳ್ತೀನಿ. ಅರ್ಥ ಆಯ್ತಾ? ಸೊ ಮಿಸ್ ಮಾಡಿದೆ ನೆಕ್ಸ್ಟ್ ಪಾರ್ಟ್ನ ನೋಡಿ. ಮತ್ತು ಪಾರ್ಟ್ 1 ಯಾರು ನೋಡಿಲ್ಲ ಚಾಕ್ಯೂರ್ ಕಂಪ್ಯಾರಿಸನ್ನು ನೋಡ್ಕೊಳ್ಳಿ, ಲಿಂಕ್ ಕೇಳ್ಕೊಟ್ಟಿದ್ದೀನಿ. ಓಕೆನಾ? ಮತ್ತು ನಿಮಗೆ ಕಮೆಂಟ್ ಮಾಡಿ ಯಾವ ವಿಷಯದ ನೋಡಿಸ್ಬೇಕು, ಯಾವ ಪಾಠದ ಆನ್ಸರ್ ಬೇಕಂತ ಕಮೆಂಟ್ ಮಾಡಿ, ಫ್ರೆಂಡ್ಸ್ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.